ಗಂಟಲು ನೋವು ಚಳಿಗಾಲದಲ್ಲಿ ಯಾರಿಗಾದರೂ ಸಂಭವಿಸಬಹುದಾದ ಆರೋಗ್ಯ ಸಮಸ್ಯೆ. ಹಾಗಾಗಿ ಇದು ಸಾಮಾನ್ಯ ಶೀತ ಅಥವಾ ಜ್ವರದಂತಹ ವೈರಲ್ ಸೋಂಕುಗಳಿಂದ ಉಂಟಾಗುತ್ತದೆ. ಆದರೆ ನಿರಂತರವಾಗಿ ಬಾಧಿಸುವಂಥ ಗಂಟಲು ನೋವಿನ ಹಿಂದೆ ಅನೇಕ ಭಯಾನಕ ಕಾರಣಗಳು ಕೂಡ ಇರಬಹುದು ಅನ್ನೋದು ನಿಮಗೆ ಗೊತ್ತಿದೆಯಾ? ಎಸ್, ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ದೀರ್ಘಕಾಲದಿಂದ ಗಂಟಲು ನೋವೆ ಹಿಂದೆ ಎಚ್ಚೆತ್ತುಕೊಳ್ಳಿ. ಗಂಟಲು ನೋವು ಯಾರಿಗಾದರೂ ಚಳಿಗಾಲದಲ್ಲಿ ಸಂಭವಿಸಬಹುದಾದ ಸಾಮಾನ್ಯ ಆರೋಗ್ಯ ಸಮಸ್ಯೆ. ಆಗಾಗ ಇದು ಸಾಮಾನ್ಯ ಶೀತ ಅಥವಾ ಜ್ವರದಂತಹ ವೈರಲ್ ಸೋಂಕುಗಳಿಂದಲೂ ಉಂಟಾಗತ್ತೆ. ಆದ್ರೆ ಇದರ ಹಿಂದೆ ಅನೇಕ ಭಯಾನಕ ಕಾರಣಗಳಿರಬಹುದು. ಆದ್ದರಿಂದ ಅದನ್ನ ನಿರ್ಲಕ್ಷಿಸಬೇಡಿ. ಹಾಗೇನೆ ದೀರ್ಘಕಾಲದವರೆಗೆ ಸಮಸ್ಯೆ ಇದ್ರೆ ತಕ್ಷಣ ವೈದ್ಯರನ್ನ ಕಾಣಿ. ಗಂಟಲು ನೋವಿದ್ದಾಗ ಈ ನೋವು ಕೆರೆತ, ನುಂಗಲು ಕಷ್ಟ, ನೋವು, ಮೂಗು ಸೋರುವಿಕೆ, ಜ್ವರ, ಕೆಮ್ಮು, ಕಂಜಕ್ಟಿವಿಟೀಸ್ ಜೊತೆಗೆ ಇರಬಹುದು. ನೋಯುತ್ತಿರುವ ಗಂಟಲಿನೊಂದಿಗೆ ಈ ರೋಗ ಲಕ್ಷಣಗಳು ಕಾಣಿಸಿಕೊಂಡ್ರೆ ವಿವಿಧ ಅಪಾಯಕಾರಿ ರೋಗಗಳ ಬಗ್ಗೆ ಇದು ಹೇಳ್ತಿರಬಹುದು. ನೋಯುತ್ತಿರುವ ಗಂಟಲು ತಾನಾಗಿಯೇ ಗುಣವಾಗದಿದ್ರೆ ಅದು ಸ್ಟ್ರೆಪ್ಟೋಕಾಕಲ್ ಬ್ಯಾಕ್ಟೀರಿಯಾದ ಸೋಂಕಾಗಿರಬಹುದು. ಇದನ್ನ ನಿರ್ಲಕ್ಷಿಸುವುದರಿಂದ ಸಂಧಿವಾತ, ಜ್ವರ, ಮೂತ್ರಪಿಂಡದ ಉರಿಯೂತ ಮತ್ತು ಕೀವು ತುಂಬಿದ ಹುಣ್ಣುಗಳಿಗೆ ಕಾರಣವಾಗಬಹುದು. ವೈದ್ಯರು ಸರಳ ಪರೀಕ್ಷೆಯಿಂದ ಇದನ್ನ ಪತ್ತೆ ಹಚ್ಚಬಹುದು ಮತ್ತು ತಕ್ಷಣದ ಚಿಕಿತ್ಸೆಯಿಂದ ಇದನ್ನ ವಾಸಿ ಮಾಡಬಹುದು. ನಿರಂತರ ಗಂಟಲು ನೋವು ಗಂಟಲು ಕ್ಯಾನ್ಸರ್ ಲಕ್ಷಣವೂ ಆಗಿರಬಹುದು. ಇದು ಧ್ವನಿನಾಳ, ಗಂಟಲು ಅಥವಾ ಟಾನ್ಸಿಲ್ಸ್ನೊಂದಿಗೆ ಪ್ರಾರಂಭವಾಗಬಹುದು. ಕ್ಯಾನ್ಸರ್ ಅನ್ನು ಮುಂಚಿತವಾಗಿ ಪತ್ತೆ ಹಚ್ಚುವುದು ಯಶಸ್ವಿ ಚಿಕಿತ್ಸೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತೆ. ನೀವು ದೀರ್ಘಕಾಲದವರೆಗೆ ಗಂಟಲು ನೋವನ್ನು ಹೊಂದಿದ್ರೆ ವೈದ್ಯರಿಂದ ಅಗತ್ಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಿ. ಅಲರ್ಜಿಯು ಗಂಟಲು ಕಿರಿಕಿರಿ ಮತ್ತು ಗಂಟಲು ನೋವಿಗೆ ಕಾರಣವಾಗುತ್ತೆ. ಪರಾಗ, ಧೂಳು ಅಥವಾ ಯಾವುದೇ ಆಹಾರಕ್ಕೆ ಅಲರ್ಜಿಗಳು ಪ್ರಾರಂಭವಾಗ್ತವೆ. ಜೊತೆಗೆ ರೋಗಿಯ ಸ್ಥಿತಿ ಹದಗೆಡಲು ಪ್ರಾರಂಭಿಸುತ್ತೆ. ವೈದ್ಯರು ಕಾರಣವನ್ನು ಕಂಡುಹಿಡಿಯಲು ಹಾಗೆ ಸರಿಯಾದ ಸಲಹೆ ನೀಡಲು ನಿಮಗೆ ಸಹಾಯ ಮಾಡಬಹುದು. ಕೋವಿಡ್-19 ನಂತಹ ಅಪಾಯಕಾರಿ ಸಾಂಕ್ರಾಮಿಕ ರೋಗದಲ್ಲೂ ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ. ನೋಯುತ್ತಿರುವ ಗಂಟಲನ್ನ ನಿರ್ಲಕ್ಷಿಸಿದ್ರೆ ಅಂತಹ ರೋಗವು ಇತರ ಜನರಿಗೂ ಹರಡಬಹುದು. ಇದನ್ನು ಗುರುತಿಸಲು ಮತ್ತು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಸೂಚಿಸಲು ವೈದ್ಯರು ನಿಮಗೆ ಸಹಾಯ ಮಾಡಬಹುದು. ಆಸಿಡ್ ರಿಫ್ಲಕ್ಸ್ ಅಥವಾ ಗ್ಯಾಸ್ಟ್ರೋ ಈಸೋಫೇಸಿಯಲ್ ರಿಫ್ಲಕ್ಸ್ ಕಾಯಿಲೆ GERD ಮೊದಲಾದ ದೀರ್ಘಕಾಲದ ಸಮಸ್ಯೆಗಳಲ್ಲಿ ಹೊಟ್ಟೆಯ ಆಮ್ಲವು ಗಂಟಲನ್ನ ಹಾನಿಗೊಳಿಸುತ್ತೆ. ಆಟೋಇಮ್ಯೂನ್ ಕಾಯಿಲೆಗಳು ಈ ಸಮಸ್ಯೆಯೊಂದಿಗೆ ಪದೇ ಪದೇ ನೋವನ್ನ ಉಂಟು ಮಾಡಬಹುದು. ಹಾಗಾಗಿ ಕೂಡಲೇ ವೈದ್ಯರನ್ನ ಕಾಣುವುದು ತುಂಬಾನೇ ಮುಖ್ಯ. ಗಂಟಲು ದೀರ್ಘಕಾಲದವರೆಗೆ ನೋಯ್ತಾ ಇದ್ರೆ ಅದನ್ನ ಇಗ್ನೋರ್ ಮಾಡಲೇಬೇಡಿ. ತಜ್ಞರ ಪ್ರಕಾರ ಅನೇಕ ಅಪಾಯಕಾರಿ ರೋಗಗಳು ಗಂಟಲು ನೋವು, ಚುಚ್ಚುವಿಕೆ ಅಥವಾ ಕಿರಿಕಿರಿಗೆ ಕಾರಣವಾಗಬಹುದು. ಆದ್ದರಿಂದ ನೀವು ತಡ ಮಾಡದೆ ವೈದ್ಯರನ್ನ ಕಾಣಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.